ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಗೃಹಿಣಿಯರಿಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಆಗುತ್ತೆ. ಅಷ್ಟೊಂದು ಟಿಪ್ಸ್ಗಳು ತಿಳಿಸ್ತಾ ಇದ್ದೀನಿ, ಕೊನೆವರೆಗೂ ನೋಡಿ. ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ಅಡಿಗೆ ಮನೆಯ ಕೆಲವೊಂದಿಷ್ಟು ಟಿಪ್ಸ್ಗಳು ಇಲ್ಲಿವೆ. ನಿಮಗೆಲ್ಲ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ, ಸಕ್ಕರೆ ಡಬ್ಬದಲ್ಲಿ ನಾವು ಹೀಗೆ ಸಕ್ಕರೆ ಹಾಕಿಟ್ಟವಾಗ ಕೆಲವೊಂದು ಸಾರಿ ಸಕ್ಕರೆ ನೀರು ಹೊಡೆದ್ಬಿಟ್ಟು ಒಂಥರ ಹಸಿ ಹಸಿ ಆಗಿಬಿಟ್ಟಿರುತ್ತೆ, ನೀರೆಲ್ಲ ಹಾಗೆ ಹಾಗೆ ನೀರು ಆಗಿಬಿಟ್ಟಿರುತ್ತೆ. ಸೊ ಆ ಥರ ಆಗಬಾರ್ದು. ಅಥವಾ ಈ ಕೆಲವೊಂದು ಸಾರಿ ಸಕ್ಕರೆಗೆ ಇರುವೆಗಳೆಲ್ಲ ಎಷ್ಟೇ ನಾವು ಕ್ಲೀನ್ ಮಾಡಿಟ್ರು ಮತ್ತು ಇರುವೆಗಳು ಮೆತ್ಕೊಂಡಿರುತ್ತೆ. ಸೊ ಆ ರೀತಿ ಇರುವೆಗಳು ಬರಬಾರ್ದು, ನೀರು ಸಕ್ಕರೆ ಆಗಬಾರ್ದು ಅಂದರೆ ನಾವು ಒಂದು 4-5 ಲವಂಗವನ್ನು ಈ ರೀತಿ ಸಕ್ಕರೆ ಡಬ್ಬದಲ್ಲಿ ಹಾಕಿಬಿಟ್ಟು ಇಡೋದ್ರಿಂದ ಇರುವೆಗಳೂ ಬರೋದಿಲ್ಲ, ಹಾಗೆಯೇ ಸಕ್ಕರೆ ಕೂಡ ನೀರು ಆಗೋದಿಲ್ಲ. ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ನೋಡಿ, ನಾವು ಟೀ ಪುಡಿ ಡಬ್ಬದಲ್ಲಿ ಹೀಗೆ ಹಾಕಿಟ್ಟಿರ್ತೀವಿ ನೋಡಿ. ಈ ರೀತಿ ಟೀನ ನಾವು ಮಾಡುವಾಗ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಟೀ ಪುಡಿ ಡಬ್ಬದಲ್ಲಿ ನಾವು ಯೂಸ್ ಮಾಡಿರುವಂತಹ ಕೆಲವೊಂದಿಷ್ಟು ಏಲಕ್ಕಿಯ ಸಿಪ್ಪೆಗಳನ್ನು ಹಾಕೋದ್ರಿಂದ, ಅಂದರೆ ಏಲಕ್ಕಿನ ನಾವು ಯೂಸ್ ಮಾಡಿರ್ತೀವಿ, ಆದರೆ ಈ ಥರ ಸಿಪ್ಪೆಗಳನ್ನು ಬಿಸಾಕ್ಬಿಡ್ತೀವಿ. ಆ ಬಿಸಾಕುವ ಬದಲು ಈ ಥರ ಸಿಪ್ಪೆಗಳನ್ನು ನಾವು ನೋಡಿ ಕಟ್ ಮಾಡಿಬಿಟ್ಟು ಈ ರೀತಿ ಸಿಪ್ಪೆಗಳನ್ನು ನಾವು ಇದರೊಳಗೆ ಹಾಕೊಳ್ಳೋದ್ರಿಂದ, ಏಲಕ್ಕಿ ಸಿಪ್ಪೆಗಳನ್ನು ಹಾಕೊಳ್ಳೋದ್ರಿಂದ ಟೀ ಘಮ ಘಮ ಅಂತ ಇರುತ್ತೆ. ಟೀ ಮಾಡುವಾಗ ತುಂಬಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟೀ ಕುಡಿದವರು ಕೂಡ ಚೆನ್ನಾಗಿದೆ ಅಂತ ಹೇಳಬಹುದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಏಲಕ್ಕಿ ಸಿಪ್ಪೆನ ಬಿಸಾಕೋ ಬದಲು ಈ ರೀತಿ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿ ಸ್ವೀಟ್ ಬಾಕ್ಸ್ಗಳು ಇದ್ದೇ ಇರುತ್ತಲ್ವಾ. ಈ ಥರ ಸ್ವೀಟ್ ಬಾಕ್ಸ್ಗಳಲ್ಲಿ ನೀವು ಕೆಳಗಡೆ ಭಾಗದಲ್ಲಿ ಈ ರೀತಿ ಟಿಶ್ಯೂ ಪೇಪರ್ನ ಹಾಕ್ಕೊಂಡ್ಬಿಟ್ಟು ನಂತರ ಅದರ ಮೇಲ್ಗಡೆ ನಾವು ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ಅದನ್ನು ಬಿಡಿಸ್ಕೊಂಡ್ಬಿಟ್ಟು, ಯಾವುದೇ ಕಾರಣಕ್ಕೂ ವಾಶ್ ಮಾಡ್ಕೋಬೇಡಿ, ಹಾಗೆ ಬಿಡಿಸ್ಕೊಂಡು ಅದನ್ನು ಎಲ್ಲ ಕಡ್ಡಿಗಳನ್ನೆಲ್ಲ ತೆಗೆದುಬಿಟ್ಟು ಆ ಕೊತ್ತಂಬರಿ ಸೊಪ್ಪನ್ನು ನಾವು ಇದರೊಳಗೆ ಇಟ್ಬಿಟ್ಟು ನಂತರ ಅದರ ಮೇಲೆ ಒಂದು ಟಿಶ್ಯೂ ಪೇಪರ್ ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುತ್ತೆ. ಯಾಕೆ ಅಂದರೆ ಟಿಶ್ಯೂ ಪೇಪರ್ ನೀರನ್ನು ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ತುಂಬ ದಿನದವರೆಗೂ ಫ್ರೆಶ್ ಆಗಿ ಇಡಬಹುದು. ಕೊತ್ತಂಬರಿ ಸೊಪ್ಪು ಅಷ್ಟೇ ಅಲ್ಲ, ಈ ರೀತಿ ನೀವು ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು ಕೂಡ ಇದೇ ರೀತಿನ ನೀವು ಇಟ್ಕೋಬಹುದು ನೋಡಿ. ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ವಾರದವರೆಗೂ ಕೂಡ ತುಂಬಾ ಫ್ರೆಶ್ ಆಗಿ ಇರುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ಮಾರ್ಕೆಟಿಂದ ನಿಂಬೆಹಣ್ಣನ್ನು ಸಾಕಷ್ಟು ತಂದಿರ್ತೀವಿ. ಅದನ್ನು ಡೈರೆಕ್ಟಾಗಿ ನಾವು ಫ್ರಿಜ್ಜಲ್ಲಿಟ್ಟರೆ ಹಾಳಾಗಿಬಿಡುತ್ತೆ, ಅಂದರೆ ಗಟ್ಟಿ ಆಗಿಬಿಟ್ಟಿರುತ್ತೆ. ಅಥವಾ ಈ ಥರ ಕವರಲ್ಲಿಟ್ಟರೂ ಅಷ್ಟೇ ಒಂದು 3-4 ದಿನಕ್ಕೆಲ್ಲ ಗಟ್ಟಿ ಆಗಿಬಿಡುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ, ಈ ನಿಂಬೆಹಣ್ಣನ್ನು ಈ ರೀತಿ ನೋಡಿ, ನ್ಯೂಸ್ ಪೇಪರ್ ಒಳಗಡೆ, ನ್ಯೂಸ್ ಪೇಪರ್ ಆಗ್ಬೋದು ಅಥವಾ ನೀವು ಟಿಶ್ಯೂ ಪೇಪರಲ್ಲಿ ಕೂಡ ನೀವು ಈ ರೀತಿ ನಾನು ಹೇಗೆ ತೋರಿಸ್ತೀನೋ ಆ ರೀತಿ ನೀವು ಇಟ್ಟುಬಿಟ್ರೆ ಗ್ಯಾರಂಟಿ ನಿಂಬೆಹಣ್ಣು 15 ದಿನದವರೆಗೂ ತುಂಬಾ ಫ್ರೆಶ್ ಆಗಿ ಇರುತ್ತೆ ನೋಡಿ. ಈ ರೀತಿ ಫುಲ್ ಕವರ್ ಆಗಬೇಕು, ಆ ರೀತಿ ಇದನ್ನು ನಿಂಬೆಹಣ್ಣಿಗೆ ಪೂರ್ತಿ ಪೇಪರ್ನ ಸುತ್ತಿಬಿಟ್ಟು, ಎಲ್ಲ ನಿಂಬೆಹಣ್ಣಿಗೂ ಇದೇ ರೀತಿ ನೀವು ಸುತ್ಕೊಳ್ಳಿ. ಪೇಪರ್ ಆದರೂ ಆಗ್ಬೋದು ಅಥವಾ ನೀವು ಟಿಶ್ಯೂ ಪೇಪರ್ನಾದರೂ ಕೂಡ ಇದೇ ರೀತಿಯೇ ಸೇಮ್ ಇದೇ ರೀತಿಯೇ ಸುತ್ಕೊಂಡ್ಬಿಟ್ಟು ನಂತರದಲ್ಲಿ ನೀವು ಈ ಸುತ್ತಿರೋ ನಿಂಬೆಹಣ್ಣನ್ನು ನೀವು ಡೈರೆಕ್ಟ್ ಆದರೂ ಇಡ್ಬೋದು ಅಥವಾ ಇದನ್ನು ನೀವು ಕವರಲ್ಲಾದರೂ ಇಡ್ಬೋದು. ನಾನಿಲ್ಲಿ ಕವರಲ್ಲಿ ಹಾಕಿ ಇಡ್ತೀನಿ. ಬಟ್ ನಮ್ಮ ಮನೆಯಲ್ಲಿ 15 ಡೇಸ್ವರೆಗೂ ಈ ಥರ ಮಾಡಿ ಇಡೋದ್ರಿಂದ 15 ದಿನದವರೆಗೂ ಇರುತ್ತೆ. ಟ್ರೈ ಮಾಡಿ ನೋಡಿ, ನೀವೇ ನನಗೆ ಹೇಳ್ತೀರಾ, ಅನು ತುಂಬ ಚೆನ್ನಾಗಿದೆ ಈ ಟಿಪ್ಸ್ ಅಂತ ಹೇಳಿ. ನೋಡಿ, ಇವಾಗ ನಾನು ಎಲ್ಲ ನಿಂಬೆಹಣ್ಣನ್ನು ಕೂಡ ಇದೇ ರೀತಿ ಫುಲ್ ಪೇಪರಿಂದ ಹೀಗೆ ರೋಲ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಒಂದು ಕವರಿಗೆ, ಸಣ್ಣ ಕವರಿಗೆ ನಾನು ಈ ಎಲ್ಲ ನಿಂಬೆಹಣ್ಣನ್ನು ಅದರೊಳಗೆ ಇಟ್ಕೊಂಡ್ಬಿಟ್ಟು ಟೈಟಾಗಿ ಕಟ್ಟಿ ಅದನ್ನು ಫ್ರಿಜ್ ಒಳಗೆ ಇಟ್ಕೋತೀನಿ. ಇದರಿಂದ 15 ದಿನದವರೆಗೂ ಕೂಡ ತುಂಬ ನಿಂಬೆಹಣ್ಣು ಫ್ರೆಶ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಡ್ರೈ ಆಗೋದಿಲ್ಲ, ತುಂಬ ಫ್ರೆಶ್ ಆಗಿ ಇರುತ್ತೆ ಅಂತ ಹೇಳಬಹುದು. ಈ ಟಿಪ್ಸು ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಓಕೆ, ಹಾಗಾದರೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ,
ಲತ್ತುಣಿಯಲ್ಲಿ ನಾವು ರೊಟ್ಟಿ ಮಾಡುವಾಗ ಅಥವಾ ಚಪಾತಿ ಮಾಡುವಾಗ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹತ್ಕೊಳ್ಬಿಡುತ್ತೆ. ಹಿಟ್ಟು ಈ ರೀತಿ ಲತ್ತುಣಿಗೆ ಹತ್ಕೊಂಡ್ರೆ ರೊಟ್ಟಿ ಅಥವಾ ಚಪಾತಿ ಮಾಡುವಾಗ ಅದಕ್ಕೆ ತಾಗಿ ತಾಗಿ ರೊಟ್ಟಿ ಅಥವಾ ಚಪಾತಿ ಹರಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಈ ಲತ್ತುಣಿಗೆ ಹಿಟ್ಟು ಹತ್ಕೊಳ್ಬಾರ್ದು. ಅದನ್ನು ಒಂದು ಕವರ್ಗೆ ಸುತ್ತಕೊಂಡು ನೀವು ರೊಟ್ಟಿ ಮಾಡಿದರೆ ರೊಟ್ಟಿ ಒಂದೂ ಕೂಡ ಹರಿದೇನೆ ನೀಟಾಗಿ ಬರುತ್ತೆ. ಯಾರು ಬಿಗಿನರ್ಸ್ ಇರ್ತಾರಲ್ವ, ಹೊಸದಾಗಿ ಮದುವೆ ಆಗಿರ್ತಾರೆ ಅಥವಾ ಯಾರು ಈ ರೊಟ್ಟಿ ಮಾಡೋದನ್ನು ಕಲಿತಿರ್ತಾರಲ್ಲ ಆಗ್ತಾನೆ, ಅವರು ನೀವು ಏನು ಮಾಡಬೇಕು, ಈ ರೀತಿ ಕವರ್ನ ನಾವು ಲತ್ತುಣಿಗೆ ಸುತ್ತಕೊಂಡು ರೊಟ್ಟಿ ಮಾಡೋದ್ರಿಂದ ಒಂದೂ ರೊಟ್ಟಿ ಕೂಡ ಹರಿದೇನೆ ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ನಾವೇನು ಮಾಡಬೇಕು, ಜಸ್ಟ್ ಕವರಿನ ಹ್ಯಾಂಡಲ್ ಇರುತ್ತಲ್ಲ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಆ ಸೈಡ್ ಕೂಡ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರಿಗಂತೂ ರೊಟ್ಟಿ ಮಾಡೋದು ಅಂದರೆ ದೊಡ್ಡ ಕೆಲಸ ಅಂತ ಹೇಳಿ ಆಗಿರುತ್ತೆ. ಸೊ ಅಂಥವಾಗ ನೀವು ಈ ರೀತಿ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿದರೆ ರೊಟ್ಟಿ ಈಸಿಯಾಗಿ ಬರುತ್ತೆ. ಹಾಗೆಯೇ ರೊಟ್ಟಿ ನೀಟಾಗಿ ಬಂದರೆ ಮಾಡೋಕ್ಕೂ ಕೂಡ ಖುಷಿ. ಪ್ರತಿ ಸಾರಿ ಮಾಡುವಾಗೂ ಹರಿತಾ ಇದ್ದರೆ ಆವಾಗ ಮಾಡಬೇಕು ಅಂತಲೇ ಅನಿಸೋದಿಲ್ಲ, ತುಂಬಾ ಬೇಜಾರಾಗುತ್ತೆ. ಸೊ ನೀವೇನು ಮಾಡಬೇಕು, ಈ ರೀತಿ ಕವರ್ನ ಲತ್ತುಣಿಗೆ ಸುತ್ತಕೊಂಡು ಎಡ್ಜಸ್ಸಿಗೆ ಒಂದೊಂದು ಒಂದೊಂದು ರಬ್ಬರ್ ಬ್ಯಾಂಡ್ ಅಥವಾ ಒಂದು ದಾರದಿಂದ ನೀವು ಸುತ್ತಕೊಂಡ್ಬಿಟ್ಟು ನಂತರ ನೀವು ರೊಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಹುದು. ಆದರೆ ಒಂದು ವಿಷಯ ನೆನಪಿರಲಿ, ಯಾವಾಗಲೂ ಕೂಡ ಕವರ್ ಸುತ್ತುವಾಗ ಮಿಡಲ್ನಲ್ಲಿ ಸ್ವಲ್ಪ ಟೈಟಾಗಿ ಬರಬೇಕು. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಟೈಟಾಗಿದೆ ಮಿಡಲ್ನಲ್ಲಿ ಅಂತ. ಎಡ್ಜಸ್ಸಿಗೆ ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ತಿದ್ದೀನಿ. ನೀವು ಒಂದು ಗಮ್ ಟೇಪನ್ನು ಅಂಟಿಸ್ಕೋಬೋದು ಅಥವಾ ದಾರದಿಂದ ಸುತ್ಕೋಬೋದು ಅಥವಾ ರಬ್ಬರ್ ಬ್ಯಾಂಡ್ ಕೂಡ ನೀವು ಬಳಸಬಹುದು. ಮಾರ್ಕೆಟಿಂದ ಮೆಣಸಿನ್ಕಾಯಿ ಅಂತೂ ತುಂಬಾ ತಂದಿರ್ತೀವಿ. ಅದನ್ನು ನಾವು ತುಂಬ ದಿನದವರೆಗೂ ಬಾಳಿಕೆಯಲ್ಲಿ ಇಡಬೇಕು, ಹಾಳಾಗಬಾರ್ದು, ಕೊಳ್ತು ಹೋಗಬಾರ್ದು ಅಂದರೆ ನನ್ನ ಹತ್ರ ಒಂದು ಉಪಾಯ ಇದೆ. ಮೊದಲಿಗೆ ನಾವು ಈ ಮೆಣಸಿನ್ಕಾಯಿನ ತುಂಬನ್ನು ಫಸ್ಟು ತೆಕ್ಕೊಂಡು ಬಿಡೋಣ. ಈ ಎಲ್ಲ ಮೆಣಸಿನ್ಕಾಯಿನ ಫಸ್ಟು ತುಂಬನ್ನು ತೆಕ್ಕೊಂಡಿಟ್ಟು ಯಾವುದೇ ಕಾರಣಕ್ಕೂ ಮೆಣಸಿನ್ಕಾಯಿನ ನೀರಲ್ಲಿ ತೊಳೆದು ಬಿಟ್ಟು ಇಡಬೇಡಿ, ಇದರಿಂದಾನೇ ಜಾಸ್ತಿ ಕೊಳ್ತು ಹೋಗುತ್ತೆ. ಸೊ ಹಾಗಾಗಿ ನೀವು ಅಡುಗೆ ಮಾಡುವಾಗ ಯಾವಾಗ ನೀವು ಅಡುಗೆ ಮಾಡ್ತೀರಲ್ವ ಆ ಟೈಮಲ್ಲಿ ನೀವು ತೊಳೆದು ನೀವು ಬಳಸ್ಕೊಳ್ಳಿ. ಫಸ್ಟ್ ನೀವು ಜಸ್ಟ್ ಈ ಥರ ತುಂಬನ್ನು ಎಲ್ಲದನ್ನೂ ಕೂಡ ತುಂಬ ಬಿಡಿಸ್ಕೊಂಡು ನಂತರ ಈ ಥರ ಒಂದು ಡಬ್ಬಿಗೆ ನೀವು ಟಿಶ್ಯೂ ಪೇಪರ್ನ ಕೆಳಗಡೆ ಹಾಕಿಬಿಟ್ಟು ಅದರ ಮೇಲೆ ಈ ಥರ ಮೆಣಸಿನ್ಕಾಯಿನ ಇಟ್ಟು ಅದರ ಮೇಲೆ ಮತ್ತೊಂದು ಟಿಶ್ಯೂ ಪೇಪರ್ನ ಇಡೋದ್ರಿಂದ, ಈ ರೀತಿ ಮಾಡೋದ್ರಿಂದ ಏನಿಲ್ಲ ಅಂದರೂ 10ರಿಂದ 15 ದಿನದವರೆಗೂ ಕೂಡ ಮೆಣಸಿನ್ಕಾಯಿ ಫ್ರೆಶ್ ಆಗೇ ಇರುತ್ತೆ, ಹಾಳಾಗೋದಿಲ್ಲ. ನಾನು ನಮ್ಮ ಮನೆಯಲ್ಲಿ ಇದೇ ಟಿಪ್ಸ್ನ ಫಾಲೋ ಮಾಡೋದು, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಈ ಥರ ಟಿಶ್ಯೂ ಪೇಪರ್ ಮೇಲೆ ಮೆಣಸಿನ್ಕಾಯಿನ ತೆಗೆದುಬಿಟ್ಟು ಇಟ್ಟು ನಂತರ ಅದರ ಮೇಲೆ ಒಂದು ಟಿಶ್ಯೂ ಪೇಪರ್ನ ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಡಿ. ಅಷ್ಟೇ, 10ರಿಂದ 15 ದಿನದವರೆಗೂ ಇದೇ ರೀತಿ ಫ್ರೆಶ್ ಆಗಿ ಇರುತ್ತೆ. ಜಾಸ್ತಿ ಮೆಣಸಿನ್ಕಾಯಿ ತಂದವಾಗ ಇನ್ನೂ ದೊಡ್ಡದಾಗಿರೋ ಬಾಕ್ಸಲ್ಲಿ ಹಾಕಿಟ್ರೆ ಆಯಿತು. ಖಂಡಿತ ನಮ್ಮೆಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋದಾದರೆ, ಕೆಲವೊಂದು ಸಾರಿ ಮಾರ್ಕೆಟಿಂದ ನುಗ್ಗೆಕಾಯನ್ನು ತುಂಬಾ ತಂದಿರ್ತೀವಿ. ಬಟ್ ತಂದ ದಿನ 2-3 ಬಳಸ್ತೀವಿ, ಬಟ್ ಉಳಿದಿದ್ದೆಲ್ಲ ಹಾಳಾಗಿಬಿಡುತ್ತೆ. ಸೊ ಹಾಳಾಗಬಾರ್ದು ಅಂದರೆ ನಾನು ಹೇಳುವ ಟಿಪ್ಸನ್ನು ಫಾಲೋ ಮಾಡಿ. ನುಗ್ಗೆಕಾಯಿ ಉದ್ದುದ್ದ ಇರುತ್ತೆ, ಅದನ್ನು ನಾವು ಫ್ರಿಜ್ಜಲ್ಲಿ ಇಡೋಕ್ಕೂ ಕೂಡ ಆಗೋದಿಲ್ಲ. ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಅಂದರೆ ನುಗ್ಗೆಕಾಯಿನ ಅರ್ಧ ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನುಗ್ಗೆಕಾಯಿನ ಹಾಫಲ್ಲಿ ನಾನು ಕಟ್ ಮಾಡಿದ್ದೀನಿ. ಈಗ ಈ ನುಗ್ಗೆಕಾಯಿಗಳನ್ನು ನಾನು ನ್ಯೂಸ್ ಪೇಪರಲ್ಲಿ ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ. ನೋಡಿ, ನ್ಯೂಸ್ ಪೇಪರಲ್ಲಿ ನಾನು ಈ ರೀತಿ ರೋಲ್ ಮಾಡಿಟ್ಕೊಂಡು ನಂತರ ಈ ರೋಲನ್ನು ನಾನು ಕವರಲ್ಲಿ ಇಟ್ಬಿಟ್ಟು ನಾನು ಸ್ಟೋರ್ ಮಾಡ್ತೀನಿ. ಇದರಿಂದ ಕೂಡ 1 ವಾರದವರೆಗೂ ನುಗ್ಗೆಕಾಯಿ ಫ್ರೆಶ್ ಆಗಿ ಇರುತ್ತೆ. ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಹಾಗಾದರೆ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋದಾದರೆ, ನೋಡಿ, ಈ ರೀತಿ ವಾಟರ್ ಬಾಟಲ್ ಕ್ಯಾಪು ಕೂಡ ಉಪಯೋಗಕ್ಕೆ ಬರುತ್ತೆ. ಏನು ಅಂತ ನೋಡೋದಾದರೆ, ಗ್ಯಾಸ್ ಇರುತ್ತಲ್ಲ, ಗ್ಯಾಸ್ನ ಈ ಸ್ಟ್ಯಾಂಡ್ ಕೆಳಗಡೆ ನೋಡಿ ಈ ರೀತಿ ನೀವು ಕ್ಯಾಪನ್ನು ಹೀಗೆ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು 4 ಬದಿಯಲ್ಲೂ ನೀವು ವಾಟರ್ ಬಾಟಲ್ ಕ್ಯಾಪನ್ನು ಈ ರೀತಿ ಇಟ್ಕೊಳ್ಳೋದ್ರಿಂದ
ಗ್ಯಾಸ್ ಕೂಡ ಗಲೀಜಾಗಲ್ಲ, ಸ್ಟ್ಯಾಂಡ್ ಕೂಡ ನೀಟಾಗಿರುತ್ತೆ. ಹಾಗೆ ಕೆಳಗಡೆ ಕೂಡ ಇದನ್ನು ಎತ್ತಿಬಿಟ್ಟು ನೀಟಾಗಿ ನಾವು ವಾಶ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ. ಈ ಟಿಪ್ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಮರಿದೇನೆ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಫ್ರೆಂಡ್ಸ್, ನಾವೆಲ್ಲ ಚಪಾತಿ ಹಿಟ್ಟನ್ನು 5ರಿಂದ 10 kg ಚಪಾತಿ ಹಿಟ್ಟಂತೂ ತರಿಸಿರ್ತೀವಿ ಅಲ್ವಾ. ಈ 5 kg ಚಪಾತಿ ಹಿಟ್ಟಿನ ಬ್ಯಾಗನ್ನು ನಾವು ಆ ಕವರನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬಿಸಾಕುವಂತಹ ಈ ಕವರನ್ನು ಕೂಡ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ನೋಡಿ ಕವರ್ನ ನಾನು ಉಲ್ಟಾ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಉಲ್ಟಾ ಮಾಡಬೇಕು. ನಾನು ಹೇಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಉಲ್ಟಾನ ಮಾಡ್ಕೊಳ್ಳಿ. ಅಂದರೆ ಫುಲ್ ಅಲ್ಲ, ಜಸ್ಟ್ ಮುಕ್ಕಾಲು ಭಾಗದವರೆಗೂ ನೀವು ಹೀಗೆ ಉಲ್ಟಾ ಮಾಡಿಕೊಂಡು ನಂತರ ಈ ಕೆಳಗಡೆ ಇರುತ್ತಲ್ಲ ನೋಡಿ, ಇದನ್ನು ಹೀಗೆ ಮಾಡಿ. ನಂತರ ಹೀಗೆ ಮಾಡಿಬಿಟ್ಟು ಇದನ್ನು ಇದ್ರ ಒಳಗಡೆ ಹಾಕಬೇಕು. ನೋಡಿ ಈ ರೀತಿ ಹೀಗೆ ಒಳಗಡೆ ಹಾಕಬೇಕು. ಇದೇ ಥರನೇ ಈ ಕಡೆ ಬದಿಯಲ್ಲೂ ಕೂಡ ಸೇಮ್ ಎರಡೂ ಕಡೆಯಲ್ಲೂ ಕೂಡ ಈ ರೀತಿ ಮಾಡಿಕೊಂಡ್ರೆ ನಮಗೆ ಒಂದು ಬಾಸ್ಕೆಟ್ ಥರ ರೆಡಿ ಆಗುತ್ತೆ. ಕೆಲವೊಂದು ಸರಿ ಎಷ್ಟೊಂದು ಬಾಸ್ಕೆಟ್ ಬೇಕಾಗುತ್ತೆ ಅದು ಇದು ಅಂತ ಹೇಳಿ ಹಾಕಿಡೋಕ್ಕೆ. ಸೊ ಅಂಥ ಟೈಮಲ್ಲಿ ನೀವು ಅಂಗಡಿಯಿಂದ ತರೋ ಬದಲು ಇದನ್ನು ನೀವು ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ. ನೋಡಿ ಇಲ್ಲಿ ನಾನಿಲ್ಲಿ 2 ಬಾಸ್ಕೆಟ್ನ ರೆಡಿ ಮಾಡಿದ್ದೀನಿ. ಅದರ ಒಳಗಡೆ ನಾನು ಒಂದು ಕಾರ್ಡ್ಬೋರ್ಡ್ ಶೀಟನ್ನು ನಾನು ಇಟ್ಕೊಂಡಿದ್ದೀನಿ. ನಂತರ ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಏನಾದರೂ ಸ್ಟ್ಯಾಂಡ್ ಇಲ್ಲ ಅಂದರೆ ನಾವು ಈ ಥರ ಈರುಳ್ಳಿ ಇಡಲಿಕ್ಕೆ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ. ಈರುಳ್ಳಿ ಹಾಗೆಯೇ ಟೊಮೆಟೊ ಅಥವಾ ಆಲೂಗಡ್ಡೆ ನಾವು ಯಾವುದೇ ತರಕಾರಿ ಕೂಡ ನಾವು ಈ ಥರ ಬಾಸ್ಕೆಟ್ ಮಾಡಿಬಿಟ್ಟು ನಾವು ಇಟ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಲ್ವಾ. ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಫ್ರೆಂಡ್ಸ್, ನಾವೆಲ್ಲರೂ ಖಾರ ಪುಡಿ ಆಗಲಿ ಹಾಗೆ ಅರಿಶಿನ ಪುಡಿ ಆಗಲಿ ಅಥವಾ ಸಾಂಬಾರು ಪುಡಿ ಆಗಲಿ ತುಂಬಾ ತಂದಿರ್ತೀವಿ, ತುಂಬಾ ಮಾಡಿರ್ತೀವಿ. ಇವುಗಳನ್ನು ಹಾಳಾಗದಂತೆ ತುಂಬ ದಿನಗಳವರೆಗೂ ಕೂಡ ಇದರ ಘಮ ಆಗಲಿ ಅಥವಾ ಉಂಡುಂಡೆ ಕಟ್ಟದೇ ಇರೋದಂತೆ, ಇದು ಹಾಳಾಗದಿರೋಂತೆ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿದಿರಬೇಕು. ಸೊ ಹಾಗಾಗಿ ನಾನು ಏನು ಪಾಲಿಸ್ತೀನಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ನಾನು ಸಾಮಾನ್ಯವಾಗಿ ಖಾರ ಪುಡಿಗೆ ಹಾಗೆ ಅರಿಶಿನ ಪುಡಿಗೆ ಹಾಗೆ ಸಾಂಬಾರು ಪುಡಿಗೆ ನಾನು 1 ಸ್ಪೂನಿನಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ. ಇದರಿಂದ ಹಾಳಾಗೋದಿಲ್ಲ, ಬೇಗನೆ ಖಾರ ಪುಡಿ ಆಗಲಿ ಅದು ಗುಂಡಾಳ್ಗಟ್ಟೋದಿಲ್ಲ, ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿ ಹಾಗೆ ಇರುತ್ತೆ. ಹಾಗೆ ಸಾಂಬಾರು ಪುಡಿ ಆಗಲಿ ಅರಿಶಿನ ಪುಡಿ ಆಗಲಿ ಅವುಗಳಿಗೆ ಈ ರೀತಿ ನೀವು ಉಪ್ಪು ಹಾಕಿ ಇಡೋದ್ರಿಂದ ತುಂಬ ದಿನದವರೆಗೂ ಕೂಡ ಚೆನ್ನಾಗೇ ಇರುತ್ತೆ. ಈ ಅರಿಶಿನ ಪುಡಿ, ಖಾರ ಪುಡಿ ಹಾಗೆ ಉಪ್ಪು ಹಾಗೆಯೇ ಈ ಸಾಂಬಾರು ಪುಡಿ ಇವುಗಳನ್ನು ನೀವು ಆದಷ್ಟು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಇಡೋದನ್ನು ಅವಾಯ್ಡ್ ಮಾಡಿ. ಪಿಂಗಾಣಿ ಅಥವಾ ಗ್ಲಾಸಿನ ಬಾಟಲ್ಗಳಲ್ಲಿ ಇವುಗಳನ್ನು ಇಡೋದ್ರಿಂದ ಇವು ತುಂಬ ಚೆನ್ನಾಗಿ ಹಾಗೇ ಇರುತ್ತೆ, ಹಾಳಾಗೋದಿಲ್ಲ ಬೇಗನೆ. ಅಲ್ಲಿ ಏನಾದರೂ ಜೀರುಂಡೆ ಹುಳಗಳು ಆಗ್ತಾ ಇದ್ದರೆ ನೀವು ಈ ವಿಡಿಯೋನ ತಪ್ಪದೆ ಫುಲ್ ನೋಡಲೇಬೇಕು. ನೀವು ಮೂಟೆಗಂಟ್ಲೆ ಅಕ್ಕಿ ಇದ್ದರೂ ಕೂಡ ಈ ಟಿಪ್ಸ್ಗಳನ್ನು ಅನುಸರಿಸಬಹುದು. ಅಷ್ಟು ಈಸಿಯಾಗಿದೆ, ಹಾಗೆಯೇ ವರ್ಕ್ ಆಗುತ್ತೆ ಕೂಡ. ಅಕ್ಕಿ ಚೀಲಗಂಟ್ಲೆ ಇದ್ದರೂ ಕೂಡ ಒಂದೂ ಹುಳ ಆಗೋದಿಲ್ಲ, ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಈಗ ಏನಪ್ಪ ಅಂದರೆ, ಮೊದಲಿಗೆ ನಾನು ಅಕ್ಕಿನ ಒಂದು ಬೌಲಲ್ಲಿ ಸ್ವಲ್ಪ ಮಟ್ಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಒಂದು ಲೇಯರ್ ಆಗಿ ಹಾಕಲಿಕ್ಕೆ ಅಂತ ಹೇಳಿ ನಾನು ಅಕ್ಕಿನ ಒಂದು ಲೇಯರ್ ಥರ ಹಾಕಲಿಕ್ಕೆ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ತೆಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಬೇವಿನ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರುವಂತೆ ಬೇವಿನ ಸೊಪ್ಪು ವಿಷ ಆಗಿರೋದ್ರಿಂದ ಹುಳ ಆಗೋದಿಲ್ಲ. ಹಾಗಾಗಿ ಈ ಬೇವಿನ ಸೊಪ್ಪು ಒಣಗೋವರೆಗೂ ಕೂಡ ನೀವು ಅಕ್ಕಿಯಲ್ಲಿ ಈ ರೀತಿ ಹಾಕಿಡ್ಬೋದು. ನೋಡಿ, ಈ ರೀತಿ ಹಾಕಿಟ್ಟ ಮೇಲೆ ಅದು ತಂತಾನಾಗೆ ಒಣಗುತ್ತಲ್ವ, ಆವಾಗ ನೀವು ಎಲೆನ ಮತ್ತೆ ಚೇಂಜ್ ಮಾಡಬಹುದು. ಹಾಗೆಯೇ ಎಲೆನ ಬಿಡಿಸಿ ಹಾಕಬೇಡಿ. ಇದೇ ರೀತಿ ಫುಲ್ ಎಲೆನ ನೀವು ಹಾಕಿದ್ರೆ ನಂತರ ನೀವು ತೆಗಿಲಿಕ್ಕೂ ಕೂಡ ಯೂಸ್ ಆಗುತ್ತೆ, ಅದು ಈಸಿ ಆಗುತ್ತೆ. ನೋಡಿ, ನಾನು ಆಗಲೇ ಅಕ್ಕಿನ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಮೇಲ್ಗಡೆ ಒಂದು ಲೇಯರ್ ಆಗಿ ಈ ರೀತಿ ಹಾಕ್ಕೊಂಡಿದ್ದೀನಿ.
ಈ ರೀತಿ ನೀವು ಮಾಡೋದ್ರಿಂದ 2-3 ಲೇಯರ್ ಮಾಡಿ ನೀವು ಇಟ್ಕೊಳ್ಳೋದ್ರಿಂದ ಮೂಟೆಗಂಟ್ಲೆ ನಿಮ್ಮ ಮನೆಯಲ್ಲಿ ಅಕ್ಕಿ ಇದ್ದರೂ ಕೂಡ ಒಂದು ಹುಳ ಆಗೋದಿಲ್ಲ. ಕ್ರಮೇಣ ಈ ಎಲೆಗಳೆಲ್ಲ ಒಣಗೋಗುತ್ತಲ್ವಾ, ಆವಾಗ ನೀವು ಮತ್ತೆ ಎಲೆನ ನೀವು ಚೇಂಜ್ ಮಾಡಬಹುದು. ಅಥವಾ ನೀವು ಈ ಎಲೆ ಹಾಕೋದಿಲ್ಲ, ಚೇಂಜ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ, ಆಗೋದಿಲ್ಲ ಅನ್ನೋರು ಸಿಂಪಲ್ ಆಗಿರುವಂತಹ ಐಡಿಯಾನು ಕೂಡ ಯೂಸ್ ಮಾಡಬಹುದು. ಏನಪ್ಪ ಅಂದರೆ ನೋಡಿ, ಈ ಎಲೆಗಳನ್ನೆಲ್ಲ ಫಸ್ಟು ತೆಗೆದುಬಿಡಿ. ನಂತರ ಈ ಬೇವಿನ ಸೊಪ್ಪಿನ ಕಡ್ಡಿ ಇರುತ್ತಲ್ವ, ಈ ಥರ ಕಡ್ಡಿನ ಒಂದು 5-6 ಕಡ್ಡಿನ ಈ ರೀತಿ ಅದರಲ್ಲಿ ಅಕ್ಕಿಯಲ್ಲಿ ಹೀಗೆ ನೆಟ್ಬಿಡಿ. ಈ ರೀತಿ ನೀವು ಅಲ್ಲಲ್ಲಿ ಅಕ್ಕಿ ಮಧ್ಯೆ ಈ ರೀತಿ ಕಡ್ಡಿಗಳನ್ನು ಇಟ್ಟುಬಿಟ್ರೆ ಹುಳಗಳು ಬರೋದಿಲ್ಲ, ಈಸಿಯಾಗಿ ಅಕ್ಕಿಗಳು ಹುಳ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಅಕಸ್ಮಾತ್ ನಿಮ್ಮ ಹತ್ರ ಬೇವಿನ ಸೊಪ್ಪು ಅವೈಲಬಲ್ ಇಲ್ಲ ಅಂದರೆ ನೀವು ಏನು ಮಾಡಬಹುದು ಅಂದರೆ ನೋಡಿ, ಅದಕ್ಕಾಗಿ ನಾನು 1 ಲೇಯರ್ ತೆಗಲಿಕ್ಕೆ ಅಂತ ಹೇಳಿ ಅಕ್ಕಿನ ಸ್ವಲ್ಪ ಇಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ನಿಮ್ಮ ಮನೇಲಂತೂ ಒಣಮೆಣಸಿನ್ಕಾಯಿ ಇದ್ದೇ ಇರುತ್ತಲ್ವ, ಒಂದು 5-6 ಒಣಮೆಣಸಿನ್ಕಾಯನ್ನು ನೀವು ಅಕ್ಕಿಗೆ ಹೀಗೆ ಇಟ್ಟುಬಿಟ್ಟು ನಂತರ ಅಕ್ಕಿನ ಹಾಕಿ ನೋಡಿ. ಮಿಡಲಲ್ಲಿ ಈ ರೀತಿ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಕೂಡ ವರ್ಷಗಂಟ್ಲೆ ಅಕ್ಕಿಯಲ್ಲಿ ಹುಳ ಆಗದಂತೆ ಇಡಬಹುದು. ನೀವು ತುಂಬ ಚೆನ್ನಾಗಿ ಅದನ್ನು ಕಾಪಾಡ್ಕೋಬಹುದು. ಇದಲ್ಲದೆ ಕೂಡ ಇನ್ನೊಂದು ಟಿಪ್ಸ್ಗಳನ್ನ ನಾನಿಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಒಂದು ಕಾಟನ್ ಕ್ಲಾತನ್ನು ತಗೊಳ್ಳಿ. ಹಾಗೆಯೇ ನೋಡಿ, ವೈಟ್ ಕಲರ್ ಕಾಟನ್ ಕ್ಲಾತ್ ಆದರೆ ಇನ್ನೂ ಕೂಡ ತುಂಬಾ ಒಳ್ಳೆಯದು. ಕಲರ್ ಕ್ಲಾತ್ ತೊಗೊಳೋದ್ಕಿಂತ ವೈಟ್ ಕಲರಿನ ಬಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು 4-5 ಬೆಳ್ಳುಳ್ಳಿಯ ಎಸಳುಗಳನ್ನು ಆ ಬಟ್ಟೆ ಒಳಗಡೆ ಇಟ್ಕೊಳ್ಳಿ. ನಂತರ ಇದಕ್ಕೆ ಈ ಪಲಾವ್ ಎಲೆ ಅಂತೀವಲ್ವ, ಆ ಪಲಾವ್ ಎಲೆ, ಬಿರಿಯಾನಿ ಎಲೆ ಇದೆಯಲ್ಲ, ಅದನ್ನು ನೀವು ಹೀಗೆ ಅದನ್ನು ತುಂಡು ಮಾಡಿಬಿಟ್ಟು ಹೀಗೆ ಇಡಿ. ನಂತರದಲ್ಲಿ ಕಾಳು ಮೆಣಸು ಇರುತ್ತಲ್ಲ, ಅದನ್ನು ಕೂಡ ನಾನಿಲ್ಲಿ ಒಂದು 8-10 ಕಾಳು ಮೆಣಸುಗಳನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದಿಷ್ಟೇ ನೋಡಿ, ಕಾಳು ಮೆಣಸು, ಪಲಾವ್ ಎಲೆ, ಹಾಗೆಯೇ ಒಂದು 4-5 ಬೆಳ್ಳುಳ್ಳಿ. ನೋಡಿ, ಇದಿಷ್ಟನ್ನು ಕೂಡ ಆ ಬಟ್ಟೆಯಲ್ಲಿ ಪೂರ್ತಿ ಈ ರೀತಿ ಒಂದು ಗಂಟು ಕಟ್ಟಿ. ಈ ಗಂಟನ್ನು ನೀವು ಅಕ್ಕಿಯ ಮಧ್ಯದಲ್ಲಿ ಇಡೋದ್ರಿಂದ ಅಕ್ಕಿ ಚೀಲಗಂಟ್ಲೆ ಇದ್ದರೂ ಕೂಡ ಒಂದು ಹುಳಗಳು ಕೂಡ ಬರೋದಿಲ್ಲ. ಇದು ಕೂಡ ನಿಮಗೆ ಈಸಿ ಆಗುತ್ತೆ. ಅಬ್ಬಬ್ಬಾ, ಏನು ಸೂಪರ್ ಟಿಪ್ಸ್ಗಳನ್ನು ಶೇರ್ ಮಾಡಿದ್ರು ಅನ್ಕೋತಿದ್ದೀರಾ? ನೀವೆಲ್ಲ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇದ್ದರೆ ನಿಮಗೆ ಆಶ್ಚರ್ಯ ಪಡುವಂತೆ, ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಡೈಲಿ ಯೂಸ್ ಆಗುವಂತಹ ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ಬರ್ತಾನೆ ಇರುತ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಕ್ಕಿ ಚೀಲಗಂಟ್ಲೆ ಇದ್ದರೂ ಕೂಡ ಹುಳ ಆಗದಂತೆ ಹೇಗೆ ಇಡಬೇಕು ಅಂತ ಹೇಳಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.